ಸೂಪ್ ಥರ ಅಂತ ಅನ್ಸಲಿಲ್ಲ, ಬಟ್ ಏನೋ ಒಂಥರ ಅನ್ಸತ್ತದ. ಅಲ್ಲೆಲ್ಲ ಪೂರಕ್ಕೆ ಪೂರ ಹೆವಿ ಸೌಂಡ್ ಇರ್ತದೆ. ಈಗ ನಾವು ಪೂರ ಹೀರೋ ವಿಲನ್ ಬ್ರೇಕಪ್ ಆದವ್ರಂಗೆ ಎಲ್ಲ ಥರ ನಾವು ರೀಲ್ಸ್ ಮಾಡಿ ಬಂದ್ಬಿಡೋದು. ಅವಾಗ ನಮ್ಮ ರಾಜವಲಿ ಕಾಲ್ ಮಾಡ್ದ, ಬನ್ನಿ ಬಾ ಹೊರಗೆ ಚಾ ಕುಡಿಸ್ಬಾ ಅಂತ ಗಂಟೆ ಬಿದ್ದಾನ. ಭಾಳ ಲೇಟ್ ಆಗುತ್ತೆ, ಅದ್ರ ಸಲುವಾಗಿ ಐತಲ್ಲ ಅದು ಮಾಡ್ಕೊಳ್ತಾನೆ ವೇಟ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸೂಪ್ ಮಾಡ್ಕೊಳತ್ತೀನಿ. ಎದ್ಗೆ ಹಂಗೆ ಸ್ನಾನ ಮಾಡ್ಕೊಂಡು ಹಂಗೆ ಊಟನೂ ಮಾಡ್ಕೊಂಡೆ, ಎಲ್ಲ ಮುಗೀತು ಇವಾಗ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ನಾನು ಮನೆಯಿಂದನೇ. ಸ್ವಲ್ಪ ಹೊರಗಡೆ ಹೋಗ್ಬೇಕು, ಅದ್ರ ಸಲ ಅಂತೇಳಿ ಫಟಾಫಟ ಅಂತೇಳಿ ಸ್ವಲ್ಪ ಫ್ರೆಶಪ್ ಆಗಿನಿ. ಇನ್ನೂ ಊಟ ನಾಷ್ಟ ಅದೇನು ಮಾಡಿಲ್ಲ, ಅಲ್ಲೇ ಹೊರಗಡೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಅಂದ್ಕೊಂಡು ಏನೂ ಮಾಡ್ಕೊಂಡಿಲ್ಲ. ಇವಾಗ ಬನ್ನಿ ಫಟಾಫಟ ಅಂತೇಳಿ ಹೋಗಿ ಒಂದು ಸ್ವಲ್ಪ ವರ್ಕ್ ಅದ, ಅದೊಂದಿಷ್ಟು ವರ್ಕ್ ಮುಗಿಸ್ಕೊಂಡು ಬರುವ. ಲೆಟ್ಸ್ ಗೋ ಗೈಸ್. ಅರ್ಜೆಂಟ್ ಅದು, ಭಾಳ ಅರ್ಜೆಂಟ್ ಅದು. ಇವಾಗ ನಿಂತಿಲ್ಲಿ ನಿಮ್ಮ ಜೊತೆ ಮಾತಾಡೋಷ್ಟು ಟೈಮ್ ಇಲ್ಲ. ಅರ್ಜೆಂಟ್ ಟೈಮ್ನಾಗ ಒಮ್ಮೆಲಿಗೆ ರೆಡಿ ಆಗಿನಿ, ಅದಕ್ಕೈತೆ ನನಗೆ ಅರ್ಜೆಂಟ್ ಒಳಗೆ ಹೋಗ್ಬೇಕು. ಲೆಟ್ಸ್ ಗೋ. ನಮ್ಮ ಸ್ವೀಟಿಗೆ ಒಳಗಡೆ ಬಿಟ್ಟು ಬನ್ನಿ ಮೇಡಮ್ ಸುಂದ್ರಿ ಮೇಡಮ್, ಬನ್ನಿ ಮೇಡಮ್, ನಾವು ಹೋಗುವ ಇವಾಗ ಫಟಾಫಟ ತಲೆಕೆರೆ. ಲೆಟ್ಸ್ ಗೋ ಗೈಸ್. ಅಲ್ಲಿಂದ ಒಂದಿಷ್ಟು ವರ್ಕ್ ಇತ್ತು ಹೊರಗಡೆ ಮುಗಿಸ್ಕೊಂಡು ಮಾಡಿ ಈಗ 3 ಗಂಟೆ ಮೇಲಾಗ್ಯದ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇಂದ ಶಿಸ್ತು ಊಟ ಮಾಡಿಕೊಂಡು ಜಸ್ಟ್ ಮನೆ ಬಂದಿದೆ. ಮನೆ ಬರೋದ್ರೊಳಗೆ ನೀರೆಲ್ಲ ಖಾಲಿ ಆಗಿದ್ದು, ಅದಕ್ಕಂತೇಳಿಕೆ ನೀರು ತೊಗೊಳಕ್ಕೆ ಬಂದೀನಿ. ಇಲ್ಲೇ ನಮ್ಮ ಹುಲಿ ಬಂದ ನೋಡ್ರಿ, ಇಲ್ಲಿ ಹುಲಿ ಮನೆ ಫಟಾಫಟ ಅಂತೇಳಕ್ಕೆ ಒಂದಿಷ್ಟು ನೀರು ತೊಗೊಂಡು ಮನೆಗೆ ಹೋಗುವ. ನೆಕ್ಸ್ಟ್ ಗೈಸ್ ಅಲ್ಲಿಂದ ಮನೆ ಬಂದುಬಿಟ್ಟು ಸೀಗಿದ್ದ ಅಸ್ತ್ರ ಹಿಡ್ಕೊಂಡು ಕೆಲಸ ಶುರು ಮಾಡ್ತೀನಿ. ಇಲ್ಲಿ ನೋಡ್ರಿ, ಗಿಡದ್ದು ಎಲ್ಲಿ ಸಾಲಕ್ಕೆ ಸಾಕಾಗಿದೆ, ಸಿಕ್ಕಾಪಟ್ಟೆ ಎಲ್ಲಿ ಬಂದುಬಿಡ್ತಾವ ಗಿಡದ ಎಲ್ಲಿ. ಅದನ್ನು ಹುಡುಗಿ ಸಾಕಾಗುತ್ತೆ ನಿಜ ಹೇಳ್ಬೇಕಂದ್ರೆ. ಸಿಕ್ಕಾಪಟ್ಟೆ ಹೆರಣ ಮನೆ ಫಟಾಫಟ ಅಂತೇಳಕ್ಕೆ ಇಲ್ಲಿಷ್ಟೆಲ್ಲ ಕಸ ಹುಡುಕ್ತೀನಿ. ಕಸ ಗುಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮ್ಮ ಮನೆ. ಗೈಸ್ ಕೆಲಸ ಮಾಡ್ಕೊಂಡ್ಬಿಟ್ಟು ಶಿಸ್ತು ಒಂದಿಟ್ಟು ಮಲ್ಕೊಂಡಿದ್ದೆ, ತಾಗೊಡ್ತೊಬ್ಬ ನಿದ್ದೆ ಹೊಡ್ಯಾಕತ್ತಿದ್ದೆ. ಇವು ಅವಾಗ ಐತಲ್ಲ ನಮ್ಮ ಶಂಕರ್, ಅವಾಗ ನಮ್ಮ ರಾಜವಲಿ ಕಾಲ್ ಮಾಡ್ದ, ಬನ್ನಿ ಬಾ ಹೊರಗೆ ಚಾ ಕುಡಿಸ್ಬಾ ಅಂತ ಗಂಟೆ ಬಿದ್ದಾನ. ಜಸ್ಟ್ ಥಂಡಿ ಒಳಗೆ ಹೋಗೋದಿಲ್ಲಪ್ಪ, ತರ ಮಲ್ಕೊಂಡಿದಾರು. ಬಟ್ ಮಲ್ಕೊಳಕ್ಕೆ ಬಿಡೋದು ನಮ್ಮ ರಾಜವಲಿ. ಬನ್ನಿ ಇವಾಗ ಫಟಾಫಟ ಅಂತೆಲ್ಲ ಹೋಗುವ, ರೆಡಿ ಆಗಿನಿ. ಈಗ ನಮ್ಮ ರಾಜವಲಿ ಹೋಗಿ ಚಾಗಿ ಕುಡಿದು ಮಾಡಿ ಕುಂತು ಮಾಡಿ ಬರೋಮಂತ ಒಂದಿಷ್ಟು ರೀಲ್ಸ್ ಮಾಡಮಂತ. ಲೆಟ್ಸ್ ಗೋ ಗೈಸ್, ಹೋಗುವ ಇವಾಗ ಬನ್ನಿ. ನಾನು ರೆಡಿ ಈಗ ಜಸ್ಟ್ ಮನೆ ಬಿಡಾಕತ್ತೀನಿ. ಲೆಟ್ಸ್ ಗೋ. कैसा लगा मेरा मजाक? ಗೈಸ್ ಅಲ್ಲಿಂದ ಸೀದಾ ಚಾ ಕುಡಿಯೋಕೆ ಬಂದ್ವಿ. ಇಲ್ಲಿ ಬಂದ ನೋಡ್ರಿ, ಮಲ್ಕೊಳಕೊಂಡ್ ಬಿಟ್ಟಿಲ್ಲ ನನಗೆ. ಕಷ್ಟ ಅಟ್ ಕಾಡಿ ಎದ್ದು ನಿದ್ದುಗಡೆ ಎದ್ದು ಬಿಡ್ದು ನಂಗೆ ನಿಜ ಹೇಳ್ಬೇಕಂದ್ರೆ. ನೀವು ಫಟಾಫಟ ಚಾ ಕುಡಿದು ಒಂದಿಷ್ಟು ಇಲ್ಲೊಂದು ರೀಲ್ಸ್ ಒಂದಿಷ್ಟು ಚಕ್ಕಡ್ರೆ ಒಂದು ಸ್ವಲ್ಪ ಹೋಗಿ ಚೆಂದ ಒಂದೆರಡು ರೀಲ್ಸ್ ಮಾಡ್ಕೊಂಬಂತ. ಭಾಳ ದಿನ ಆಯಿತು. ಈ ಟೈಮ್ ನೈಟ್ ಟೈಮ್ನಾಗ ರೀಲ್ಸ್ ಬರ್ತಾವೆ, ಆ ಟೈಮ್ ರೀಲ್ಸ್ ಮಾಡ್ಕೊಂತ ದಾಂಡೇಲಿ ಅಂತೂ ನೋಡೋ ಪ್ಲೇಸಸ್ ನೋಡಲಿ. ಗೈಸ್ ಅಲ್ಲಿಂದ ಮಾತಾಡ್ಬಿಸ್ ಮನೆ ಬಂದು ಯಾಕಪ್ಪ ಅಂದ್ರೆ ರೀಲ್ಸ್ ಮಾಡ್ಲಕ್ಕ ಹೊರಗಡೆ ನಂತರ ಅಲ್ಲೆಲ್ಲ ಪೂರ ಹೆವಿ ಸೌಂಡ್ ಇರ್ತದೆ. ಈಗಲ್ಲ ಅಲ್ಲಿ ಹೊರಗಡೆ ಎಲ್ಲ ಸಿಕ್ಕಾಪಟ್ಟೆ ಸೌಂಡ್ ಇರ್ತದೆ, ಅದಕ್ಕೆ ನಮ್ಗೆ ಸೌಂಡ್ ಕೇಳಲ್ಲ. ಇವತ್ತಾದ್ರೂ ಒಂದು ಸೌಂಡ್ ತೊಗೊಂಡಿನಿ. ಯಾಕಪ್ಪ ಅಂದ್ರೆ ಎಲ್ಲರೂ ಹೊರಗೆ ಔಟ್ಸೈಡ್ ವೀಡಿಯೋಸ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಬೇಸಿಗೆ ಬೇಕಾಗುತ್ತೆ ಸಾಂಗ್ ಕೇಳಕ್ಕೆ. ಅದಕ್ಕೆ ಲೆಟ್ಸ್ ಗೋ. ಫಟಾಫಟ ಅಂತ ಹೋಗಿ ಒಂದಿಷ್ಟು ರೀಲ್ಸ್ ಮಾಡ್ಕೋಬೇಕು, ಅದಕ್ಕೆ ಹೊಂತೀವಿ. ಬನ್ನಿ ಹೋಗುವ. ನಮ್ಮ ಕ್ಯಾಮ್ರಾಮನ್ ಆಗಿ ಇವತ್ತು ನಮ್ಮ ರಾಜವಲಿ ಇರ್ತಾನ. ನಾವು ಪೂರ ಹೀರೋ ವಿಲನ್ ಬ್ರೇಕಪ್ ಆದವ್ರಂಗೆ ಎಲ್ಲ ಥರ ನಾವು ರೀಲ್ಸ್ ಮಾಡಿ ಬಂದ್ಬಿಡೋದು. ಟೈಗರ್ ಗಂಗವ್ರು ಡ್ಯೂಟಿ ಹೋಗ್ಯಾರ ಅಂತ ಹೇಳ್ತಾರೆ, ನೋಡುವ ಅಲ್ಲಿ ಅವ್ರು ಏನು ಬಿಟ್ಟು ಬರೋದು ಆಗ್ತದೇನಿಲ್ಲ ಅಂತ ಹೇಳ್ತಾರೆ. ಲೆಟ್ಸ್ ಗೋ. ಫಟಾಫಟ ಹೋಗಿ ಒಂದು ರೀಲ್ಸ್ ಮಾಡಿಕೊಂಡು ಬರೋವಂತ. ಬನ್ನಿ ಹೋಗುವ. ತೊಗೊಂಡು ಸೌಂಡ್ ತೊಗೊಂಡಿದೆ, ಇವತ್ತು ತೊಗೊಂಡಿದ್ದೀನಿ. ಗೈಸ್ ಅಲ್ಲಿಂದ ನಾಯಿ ತಿರುಗಾಡಿ ಸೀದಾ ಮನೆ ಬಂದೆ. ಸಿಕ್ಕಾಪಟ್ಟೆ ಹೈರಾಣಾಗಿ ಕಷ್ಟಪಟ್ಟು ತಿರುಗಾಡೋದು. ಅಂದ್ರೆ ವಿಡಿಯೋಸ್ ಮಾಡೋಕೆ ಹೋಗಿದ್ದಿಲ್ಲ, ಹೈರಾಣ ಇತ್ತು. ಎಲ್ಲ ಸೌಂಡ್ ಗಿಂಡೆಲ್ಲ ಆ್ಯಂಡ್ ವಿಡಿಯೋ ಕ್ವಾಲಿಟಿ ಅಷ್ಟೊಂದು ಬರಲಿಲ್ಲ. ಅದಷ್ಟೇ ಅಂತೇಳಿಗೆ ನಾಳೆ ಬೆಳಗ್ಗೆ ಮಾಡಿದ್ರೆ ತಂದ್ಕೊಂಡು ಸೀದಾ ಮನೆಗೆ ಬಂದೀನಿ. ಈಗ ಬನ್ನಿ ಫಟಾಫಟ ತಳಿಕೆ ಒಂದಿಷ್ಟು ಈಗ ಇಲ್ಲಿ ಕುದಿಲಕ್ಕೆ ಆಲೂಗಡ್ಡೆ ಇಟ್ಟಿನಿ. ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳುವ, ತಿನ್ನುವ, ಮತ್ತು ಬಿಗ್ ಬಾಸ್ ನೋಡುವ, ಮಾಡುವ ಅಷ್ಟೇ. ಬನ್ನಿ ಫಟಾಫಟ ತಳಿಕೆ ಇವಾಗ ಅಡುಗೆ ಮಾಡ್ಕೊಳಕ್ಕೆ ಬನ್ನಿ. ಗೈಸ್ ಇವಾಗ ಅಡುಗೆ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ, ನನಗೆ ಗೊತ್ತದ, ಭಾಳ ಲೇಟ್ ಆಗುತ್ತೆ. ಅದ್ರ ಸಲುವಾಗಿ ಐತಲ್ಲ ಅದು ಮಾಡ್ಕೊಳ್ತಾನೆ ವೇಟ್ ಮಾಡೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸೂಪ್ ಮಾಡ್ಕೊಳತ್ತೀನಿ ಗೈಸ್. ತೊಗೊಂಡು ಒಂದು ಸ್ವಲ್ಪ ಸೂಪ್ ಕುಡಿದು ಆಮೇಲೆ ಐತಲ್ಲ ಒಂದಿಷ್ಟು ಅಡುಗೆ ಮಾಡ್ಕೊಳ್ಳುವ ಅಂತ ಹೇಳಿದ್ರೆ ಬನ್ನಿ ಫಟಾಫಟ ತಳಿ ಹೋಗಿ ಒಂದಿಷ್ಟು ಸೂಪ್ ಕಡಿಮೆ ಮಾಡಿ. ಲೆಟ್ಸ್ ಗೋ.
ಗೈಸ್ ಸೂಪ್ ಮಾಡ್ಕೊಂಡಿನಿ. ಸೂಪ್ ಹೋಗ್ಯದ ರಾಡಿ ಅದ, ಏನು ಅದಾಗ್ಯದ ಗೊತ್ತಿಲ್ಲ. ಮನೆ ಅದನ್ನು ತಿನ್ನೋ ಒಂದು ಐಸ ಭಾಳ ಸೇರಿ ಅದಕ್ಕೆ. ಸೂಪ್ ಥರ ಅಂತ ಅನ್ಸಲ್ಲ ಬಟ್ ಏನೋ ಒಂಥರ ಅನ್ಸತ್ತದ. ಟೇಸ್ಟಿ ಆಗ್ಯದ ಬಟ್ ಸೂಪ್ ಥರ ಅನ್ಸಲ್ಲ ಅದಕ್ಕೆ. ಸಜ್ಜಕ್ಕಾದಂಗೆ ಐತಿ. ಇದನ್ನು ತಿಂದ್ಬಿಟ್ಟು ಆ ಕಡೆ ಆಲೂಗಡ್ಡೆ ಮಾಡ್ಕೊಂಬಿಟ್ಟು ಶಿಸ್ತ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಚಪಾತಿ ಇದಾವ, ಚಪಾತಿ ಹಾಕ್ಬಿಡುವ ಬನ್ನಿ ಹೋಗ್ಬಾರ್ದು. ಗೈಸ್ ಇದು ನೆಕ್ಸ್ಟ್ ಡೇ ಅಲ್ಲಿದ ಒಂದು ಊಟ ಮಾಡಿ ಶಿಸ್ತು ಊಟ ಮಾಡಿ ಮಾಡ್ಕೊಂಡವ. ಒಮ್ಮಲಿಗೆ ಇವಾಗ ಮಧ್ಯಾಹ್ನ ಒಂದಾಗ್ಯದ, ಒಂದಲ್ಲ 2 ಹಾಲಾಗಿ ಬಂದದ. ಸ್ನಾನ ಮಾಡ್ಕೊಂಡು ಇವಾಗ ರೆಡಿ ಆಗಿನಿ. ಅಂದ್ರೆ ಅಲ್ಲಿಗೆ ಏನು ಮಾಡೋಕಂತ ಮಾಡಿದ್ದೆ ಬಟ್ ಏನು ಮಾಡೋದು ಫುಲ್ ಹೈರಾಣ ಹೆವಿ ಆಯಿತು. ಅದಕ್ಕೆ ಶಿಸ್ತು ನಿದ್ದೆ ಮಾಡ್ಕಿರೆ ಇವಾಗ ಎದ್ದು, ಯಾಕಪ್ಪ ರಾತ್ರಿ ಎಲ್ಲ ಸ್ವಲ್ಪ ರೀಲ್ಸ್ ಎಡಿಟಿಂಗ್ ಇದ್ದು ಎಲ್ಲ ಎಡಿಟಿಂಗ್ ಮುಗಿಸ್ಕೊಂಡು ಮತ್ತು ವ್ಲಾಗ್ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಎದ್ದಕ್ಕೆ ಕೂತು ನೋಡ್ರಿ. ಎದ್ಗೆ ಹಂಗೆ ಸ್ನಾನ ಮಾಡ್ಕೊಂಡು ಹಂಗೆ ಊಟನೂ ಮಾಡ್ಕೊಂಡೆ, ಎಲ್ಲ ಮುಗೀತು ಇವಾಗ. ಅದಕ್ಕೆ ಐತಲ್ಲ ಇವಾಗ ಜಸ್ಟ್ ಸ್ವಲ್ಪ ನೆಕ್ಸ್ಟ್ ನಾಳೆದು ಇನ್ನೊಂದು ರೀಲ್ಸ್ ಮಾಡಬೇಕು. ಯಾವುದಪ್ಪ ಅಂದ್ರೆ ಮುಂದಿನ ನಾಳೆ ವ್ಲಾಗ್ದಾಗ ಗೊತ್ತಾಗುತ್ತೆ, ನಾಳಿನ ವಿಡಿಯೋದಾಗ. ಅದು ರೀಲ್ಸ್ ಸಲುವಾಗಿತ್ತಲ್ಲ ಎಲ್ಲ ರೆಡಿ ಆಗ್ಲಕತ್ತಿದೆ, ಎಲ್ಲ ರೆಡಿ ಮಾಡಕತ್ತಿದೆ. ಆ್ಯಂಡ್ ನಮ್ಮ ರಾಜವಲ್ಲಿ ಸ್ವಲ್ಪ ಹೊರಗಡೆ ಅಂತ ಅದಕ್ಕೆ ಬಂದಂದ್ರೆ ಅಂತ ಚಲೋ ಆಗುತ್ತೆ. ಅದು ನಾಳಿನ ವಿಡಿಯೋದಾಗ ನೋಡ್ಕೊರಿ. ಇವತ್ತಿಂದ ಐತಿಲ್ಲ, ಇವತ್ತಿಂದ ಅಷ್ಟೇ ಮಾತಾಡ್ತೀನಿ. ನನ್ನ ಸ್ವೀಟಿ ಬಗ್ಗೆ ನಾನು ಮಾತಾಡಕತ್ತೀನಿ ತಿಳ್ಕೊರಿ. ಸಿಕ್ಕಾಪಟ್ಟೆ ಕಾಳಕ್ಕೆ ಚಾಲು ಮಾಡ್ತಾಳೆ ನಮ್ಮ ಸ್ವೀಟಿ. ಸಿಕ್ಕಾಪಟ್ಟೆ ನೋಡಿ ಎಷ್ಟು ಸಿಟ್ಟಿನಾಗ ಅದ ನೋಡಿ. ಕಡ್ದು ಬಿಡ್ತೀನಿ ಅಂತ ಹೇಳ್ರಿ, ಈಗ ಅಷ್ಟು ಸಿಟ್ಟಿನಾಗ ಅದಾಳೆ. ಈಗ ಬರೀ ನಾನು ಮಾತಾಡೋಕ್ಕೆ ಬಿಡಲ್ಲ, ಒಂದು ಸ್ವಲ್ಪ ಮಾತಾಡೋಕೆ ಬಿಡಲ್ಲ. ನಾನು ಬರೀ ಜಿಗಿದು ಕಡಿಯೋದು ಚೀರೋದು ಬರೀ ಇದೊಂದೇ ಮಾಡ್ತಾಳೆ. ಇದೊಂದೇ ತಿನ್ನೋದು ಕಡಿಯೋದು ತಿರುಗಾಡೋದು. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೋತೀನಿ. ಇಷ್ಟ ಆದ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ನಾಳೆ ನೋಡಿ ಶಿವಮಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.